ಸುವರ್ಣ ಮಹೋತ್ಸವದ 25ನೇ ವರ್ಷ ಬೆಳ್ಳಿ ಮಹೋತ್ಸವದ ಜನತಾ ಸಮಾವೇಶ ಒಂದು ಈ ರಾಜ್ಯದಲ್ಲಿ ನಡೀತಿರತಕ್ಕಂಥ ನೀವೇ ನೋಡ್ತಾ ಇದ್ದೀರಿ. ಇದು ಸರ್ಕಾರದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ. ಮತ್ತು 38 ತಿಂಗಳಿಂದ KSRTCದ ನೌಕರಸ್ಥರ ಪಗಾರ ಕೊಟ್ಟಿಲ್ಲ. ಆಮೇಲೆ ಕಾಂಟ್ರಾಕ್ಟರ್ ಬಿಲ್ಗಳನ್ನು ಕೊಟ್ಟಿಲ್ಲ. 35,000 ಕೋಟಿಗಿಂತ ಹೆಚ್ಚು ಕಾಂಟ್ರಾಕ್ಟರ್ ಬಿಲ್ ಇದ್ದರೆ ಇವತ್ತುವರೆಗೂ ಅವ್ರಿಗೆ ಕೊಡ್ತಾ ಇಲ್ಲ. ಕಾಂಟ್ರಾಕ್ಟರ್ ಪರಿಸ್ಥಿತಿ ದಿವಾಳಿಗೆ ಬಂದದ್ದು. ಅವ್ರ ಮನೆಯನ್ನು ಬಂಗಾರ ಅಡು ಇಟ್ಟಾರು, ಆಸ್ತಿ ಮಾರ್ತಾ ಇದ್ದರು. ಸಂಬಂಧಿಕರಿದ್ದಂತೆ ಅಂತ ಎಲ್ಲಾರು ಕೈಗಾಡಿಸ್ಕೊಂಡ್ರೆ ಆ ರೊಕ್ಕ ಕೊಡೋಕ್ಕಾಗಿಲ್ಲ. ಎಷ್ಟೋ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ಈ ಸರ್ಕಾರದಲ್ಲಿ ಈಗ ನಮ್ಮದು SC ST ಅಲ್ಪಸಂಖ್ಯಾತರ ಸರ್ಕಾರ ಅಂತಾರೆ. SC ST ಅನುದಾನವನ್ನು ತುಡುಗು ಮಾಡಿದಂಥ ಸರ್ಕಾರ, ಮಂತ್ರಿನ ಜೈಲಿಗೆ ಹೋದಂಥ ಸರ್ಕಾರ ಇದು. ಅದಲ್ದ ಮತ್ತು ಒಳ್ಳೆ ಎಕ್ಸೈಸಲ್ಲಿ ಮನೆ 6,000 ಕೋಟಿ ಭ್ರಷ್ಟಾಚಾರ ಆದರೆ ಒಬ್ಬ DC ಲೆವೆಲ್ ಅಧಿಕಾರಿಗಳು ಜೈಲಿಗೆ ಹೋಗಿದ್ದಾರೆ. ಅಂಥವ್ರು ಅರೆಸ್ಟ್ ಮಾಡಿದ್ರು ಇವತ್ತುವರೆಗೆ ಇವರು ಸರ್ಕಾರ ಆ ಮಂತ್ರಿನ ಇಟ್ಕೊಂಡು ಇನ್ನು ಸರ್ಕಾರ ನಡೆಸ್ತಾ ಇದ್ದಾರೆ. ಅಂದ್ರೆ ಇದೊಂದು ದರೋಡಿ ಮಾಡ್ತಕ್ಕಂಥ ಸರ್ಕಾರ. ಮತ್ತು ಇದು ಸರ್ಕಾರ ದಿವಾಳಿ ಗೆದ್ದೈತಿ. ಕಾಂಗ್ರೆಸ್ ಸರ್ಕಾರ ದಿವಾಳಿ ಗೆದ್ದೈತಿ. ಈ ದಿವಾಳಿ ಗೆದ್ದ ಕಾರಣಕ್ಕಾಗಿ ಈ ಸರ್ಕಾರ ವಿರುದ್ಧ JDS ಇರ್ಬೋದು, BJP ಇರ್ಬೋದು, ನಿರಂತರವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮುಂದಿನ ಎಲ್ಲ ಎಲೆಕ್ಷನ್ಗಳು ಸ್ಥಳೀಯ ಇರ್ಬೋದು, 2028 ಇರ್ಬೋದು, ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತ್, APMC ಬರಲಿ, JDS BJP ಹೊಂದಾಣಿಕೆಯಾಗಿ ನಾವು ಪಕ್ಷದ ವರಿಷ್ಠರ ನಿರ್ದೇಶನ ಮೇರೆಗೆ ನಾವು ಎಲ್ಲ ಎಲೆಕ್ಷನ್ಗಳನ್ನ ಎದುರಿಸ್ತೇವೆ. ಈಗಿನ ಬಿಹಾರದಲ್ಲಿ ಹೆಂಗೆ JDU ಐತಲ್ಲ, ಹಂಗೆ ಬಿಹಾರದಲ್ಲಿ JDU ಇದ್ರೆ ಕರ್ನಾಟಕದಲ್ಲೇ JDS. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ NDA ಸರ್ಕಾರ 2028ಕ್ಕೆ ಬರೋದು ಶತಸಿದ್ಧ ಅಂತೇಳಿ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವ ರೀತಿ ಇವತ್ತು ಕಿತ್ತಾಟ ನಡೆದದ ಕುರ್ಚಿಗಾಗಿ, ಮುಖ್ಯಮಂತ್ರಿ ಕುರ್ಚಿಗಾಗಿ ಎಷ್ಟು ಕಿತ್ತಾಟ ನಡೆದದ. ಅವ್ರ ಲಕ್ಷ್ಯ ಜನರ ಕಡೆ ಇಲ್ಲ, ಅವ್ರ ಲಕ್ಷ್ಯ ಅಭಿವೃದ್ಧಿ ಕಡೆ ಇಲ್ಲ, ಅವ್ರ ಲಕ್ಷ ಜನರ ಸಮಸ್ಯೆ ಕಡೆ ಇಲ್ಲ. ಆದ್ರೆ ಅವ್ರ ಲಕ್ಷ್ಯ ಮಾತ್ರ ಕುರ್ಚಿ ಕಡೆ. ಒಬ್ರು ಉಳಿಸ್ಕೋಬೇಕಂತಾರ, ಒಬ್ಬ ನಾವು ತಗೋಬೇಕಂತಾರ. ಇದು ಜನರಿಗೆ ಕಾಣಿಸ್ತಾ ಅದ. ಇದಕ್ಕೆ ಇಂಥ ಚಟುವಟಿಕೆಗಳಾದಾಗ ಈ ಹಿಂದಿನ ಎಲ್ಲ ಚುನಾವಣೆಗಳನ್ನು ನಾವು ಗಮನಿಸಿದಾಗ ಕರ್ನಾಟಕ ರಾಜ್ಯ ಜನತೆ ಅದನ್ನು ಬದಲಾವಣೆ ಮಾಡಿದಾರ. ಹಂಗೆ ಈ ಸಲನೂ ಬದಲಾವಣೆ ಆಗ್ತದೆ. ಇನ್ನು ನೀವು ಕೇಳಿದ್ದು ಒಂದು ಪ್ರಶ್ನೆ, ಟಿಕೆಟ್ ಏನದ. ಈ ಸಲ ಟಿಕೆಟು ನಮ್ಮ ವರಿಷ್ಠರು, ನಮ್ಮ JDS ಪಕ್ಷದ ವರಿಷ್ಠರು ಕುಮಾರಣ್ಣ ಇರ್ಬೋದು, ದೇವೇಗೌಡರು ಇರ್ಬೋದು, ಮತ್ತು ಇನ್ನೂ ಹಿರಿಯರು, ಅದೇ ರೀತಿ BJP ಪಕ್ಷದ ವರಿಷ್ಠರು ಯಾವ್ಯಾವ ಮತಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷದ ಸೆಂಟ್ ಹೆಂಗದ ಅನ್ನೋದು ನೋಡಿ ಅವರು ಲಂಚ್ ಮಾಡಿ ಟಿಕೆಟ್ ಕೊಡುವಂಥದ್ದು. ಅಂದ್ರೆ ಹಿಂದಾಗಿರುವಂಥದ್ದು ತಪ್ಪ, ಈಗ ಮುಂದಾಗುವುದಿಲ್ಲ. ಯಾವ್ದಾದ್ರು ವ್ಯಕ್ತಿ ಗೊತ್ತಿರ್ಲಾರ್ದ ಬಂದು ಟಿಕೆಟ್ ತಗೊಳ್ಲಿಕ್ಕೆ ಈ ಸಲ ಸಾಧ್ಯ ಇಲ್ಲ. ಯಾಕಂತಂದ್ರೆ JDS ನೊಳಗೆ ಯಾವ್ದಾದ್ರು ಬಂದು ಟಿಕೆಟ್ ತಗೊಂಡು ನಾವು ಸೋಲ್ತಾನ ಅಂತಂದ್ರೆ BJP ಅವ್ರು ಒಪ್ಪುದಿಲ್ಲ. ಉದ್ದೇಶ ಏನದ, JDS BJP ನಾವು JDS ಮತ್ತು BJP ಕೂರಿಸಿ ನಮ್ದು ಗೆಲ್ಲುವ ಉದ್ದೇಶ ಅದ. ಇಂಥ ಸಂದರ್ಭದಲ್ಲಿ ಯಾವ್ದಾದ್ರು JDS ಕ್ಯಾಂಡಿಡೇಟ್ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ BJP ಅವ್ರು ಒಪ್ಪುದಿಲ್ಲ. ಅದಕ್ಕಾಗಿ ಶೇರಿಂಗ್ ಆಗ್ತದೆ. ಶೇರಿಂಗ್ ಆಗುವಾಗ ಪ್ರತಿಯೊಂದು ಮತಕ್ಷೇತ್ರದ ಸರ್ವೆ ಎಲ್ಲ ಗಮನಿಸಿ ಎರಡೂ ಪಕ್ಷದ ವರಿಷ್ಠರು ಬಹಳ ಜಾಗರೂಕತೆಯಿಂದ ಈ ಸಲ ಟಿಕೆಟ್ ಹಂಚಿಕೆ ಮಾಡ್ತಾರ. ಈ ಹಿಂದೆ ಆಗಿರುವಂಥದ್ದು ಆ ಸಂದರ್ಭ ಈಗ ಆಗುದಿಲ್ಲ, ಆ ತಪ್ಪು ಆಗುದಿಲ್ಲ ಅಂತೇಳಿ ನಾನು ನಿಶ್ಚಿತವಾಗಿ ಅವ್ರು ಹೇಳ್ದಂಗ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಗುದಿಲ್ಲ, ಸರಿ ಆಗ್ತದ. ಮತ್ತೊಂದು ಹೇಳ್ತೀನಿ, ಈಗ ನೋಡ್ರಿ, ಎಲ್ಲ ನಮ್ಮ JDS ಪಕ್ಷದ ಸುಮಾರು ಲೀಲಾದೇವಿ ಪ್ರಸಾದ್ ಅವರು ಏನು ಅಮ್ಮವ್ರು ಮಿನಿಸ್ಟರ್ ಇದ್ರು, ಆಗಿದ್ದಾಗಿಂದ ಎಲ್ಲರೂ ಬಂದಿದ್ದಾರೆ. ಋಷಿ ಅವರು ಅದಾರ, ಲೆಕ್ಕಪ್ಪನವ್ರು. ಇಲ್ಲಿ ನೋಡಿದ್ರೆ ನೀವು ಡಜನ್ ಗಟ್ಟಲೆ ಯಾರದಾರ ಇಲ್ಲಿ. ಇವರು ಎಲ್ಲ ಆಗಿಂದ ಈ ಪಕ್ಷದೊಳಗೆ ದುಡ್ದವರು ಈ ಅಕಲಿ ಮತಕ್ಷೇತ್ರದಾಗ ನಾವೆಲ್ಲರೂ ಕುಡಿದೀವಿ. ಈಗ ಒಂದು ಶಕ್ತಿ ನಿರ್ಮಾಣ ಮಾಡಾಕ್ ಹತ್ತಿದ್ದೀವಿ. ಹೇಳ್ತೇನೆ, ಇಲ್ಲಾಂದ್ರೆ ಏನಿತ್ತು ಇಷ್ಟು ದಿವಸ ತನಕ ಕುಡ್ಸೋರ ಯಾರು ಇದ್ದಿದ್ದಿಲ್ಲ. ಹೀಗಾಗಿತ್ತು. ಅದಕ್ಕಾಗಿ ಮುಂದಿನ ಸಲ ನಿಶ್ಚಿತವಾಗಿ ಇಲ್ಲಿ ನಿಶ್ಚಿತವಾಗಿ ಗೆಲ್ಲುವಂಥವ್ರು ಕ್ಯಾಂಡಿಡೇಟ್ ಆಗ್ತಾರ. ಅದೇನು BJP ಅವ್ರು ಆಗ್ತಾರೆ, JDSದವ್ರು ಆಗ್ತಾರೆ, ಅದು ನಾವು ಈಗ ಹೇಳಕ್ಕೆ ಬರೋದಿಲ್ಲ. ಈಗ ನಾವು ಆಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ನಮ್ಮನೆ ಆಗ್ತದ, ನಾವು ಹೇಳಿಕ್ ಬರೋದಿಲ್ಲ. ಆದ್ರೆ ಯಾರಾದ್ರೂ ಸಹಿತ BJP ಅವ್ರು ಆದ್ರೂ ಗೆಲ್ಲತ್ತಾರೆ, JDSದವ್ರು ಆದ್ರೂ ಗೆಲ್ಲತ್ತಾರೆ.
ಬಿಜೆಪಿ ಅವರಾದ್ರೆ ಅವ್ರನ್ನ ಗೆಲ್ಸೋ ಜವಾಬ್ದಾರಿ JDS ಅವ್ರದ್ದು, JDS ಅವ್ರ ನಿಂತರ ಅವ್ರನ್ನ ಗೆಲ್ಸೋ ಜವಾಬ್ದಾರಿ ಬಿಜೆಪಿ ಅವ್ರದ್ದು. ಎಲ್ಲರೂ ಕೂಡಿಸಿ ನಾವು ಒಟ್ಟಿಗೆ ಗೆಲ್ತೀವಿ. ನಮ್ಮ ಸರ್ಕಾರ ರಚನೆ ಆಗ್ತದ. ನಾವೊಬ್ಬ ಮಾಜಿ ಶಾಸಕನಾಗಿ, ಇವರೊಬ್ಬರು ಮಾಜಿ ಶಾಸಕರಾಗಿ, ಅವ್ರ ಅನುಭವದ ಒಬ್ಬ ಅಧ್ಯಕ್ಷರಾಗಿ ಸರ್ಕಾರದಿಂದ ಏನು ಈ ಒಂದು ಬೆಳಗಾವಿ ಜಿಲ್ಲೆಗೆ, ಅಥಣಿ ತಾಲೂಕಿಗೆ, ಕಾಗವಾಡ ತಾಲೂಕಿಗೆ ಏನೇನು ಕೆಲಸಗಳು ಆಗಬೇಕಾಗ್ಯದ ಅದನ್ನು ನಿಶ್ಚಿತವಾಗಿ ಈಗ ಈ ಹಿಂದೆ ನಾವು ಮಾಡಿ ತೋರಿಸಿದ್ದೀವಿ, ಆ ರೀತಿ ಮಾಡಿ ತೋರಿಸ್ತೀವಿ ಅನ್ನುವಂಥ ಮತ್ತೊಂದು ನಾನು